ರೈಲು ಸಂಪರ್ಕ ಕಾಮಗಾರಿ ನಿಧಾನವಾಗಿ ನಡೆದಿದ್ದು 11 ವರ್ಷಗಳ ಬಳಿಕ ಪೂರ್ಣಗೊಂಡಿದೆ. ಐಜ್ವಾಲ್ ಮತ್ತು ಕೊಲಸಿಬ್ ಜಿಲ್ಲೆಗಳಲ್ಲಿ ಸಾಗುವ ಈ ಮಾರ್ಗದಲ್ಲಿ ಬೈರಾಬಿ, ಫೋರ್ಟೋಕಿ, ಕವನ್ಪುವಿ, ಮುಆಲ್ಕಾಂಗ್ ಮತ್ತು ಸೈರಾಂಗ್ ನಿಲ್ದಾಣಗಳಿವೆ. ಇದರಿಂದ ಈಶಾನ್ಯ ಭಾಗಕ್ಕೆ ಈ ಪ್ರಾಜೆಕ್ಟ್ ಇಷ್ಟು ತನಕ ಇಲ್ಲ. ಇದನ್ನು ಮಿಜೋರಾಂ ಸ್ಟೇಟ್ ಏನಿದೆ, ಬಾಂಗ್ಲಾದೇಶ, ಮಯನ್ಮಾರ್ ಬಾರ್ಡರ್ ಶೇರ್ ಆಗ್ತದೆ. ಅದಕ್ಕೆ ತನಕ ನಾವು ನೆಕ್ಸ್ಟ್ ಫೇಸಲ್ಲಿ ಅಲ್ಲಿ ತನಕ ಪ್ರಾಜೆಕ್ಟ್ ಮುಂದುವರಿಸಲಾಗ್ತಾ ಇದ್ದೀವಿ. ಅದಕ್ಕೋಸ್ಕರ ಸರ್ವೇನು ಡಿಪಿಸಿ ಎಲ್ಲ ನಡೀತಾ ಇದೆ. ನೆಕ್ಸ್ಟ್ ಪ್ರಾಜೆಕ್ಟ್ ಅದಿದೆ. ಇದು ಒಟ್ಟು 51.38 ಕಿಲೋಮೀಟರ್ ಉದ್ದದ ಮಾರ್ಗ. ಇದರಲ್ಲಿ 48 ಸುರಂಗ ಮಾರ್ಗಗಳಿದ್ದು 55 ದೊಡ್ಡ ಸೇತುವೆ, 88 ಸಣ್ಣ ಸೇತುವೆಗಳು ಇವೆ. ಒಟ್ಟು 8,071 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಈ ಮಾರ್ಗದಲ್ಲಿ ರೈಲುಗಳು ಗಂಟೆಗೆ 100 ಕಿಲೋಮೀಟರ್ ವೇಗದಲ್ಲಿ ಸಾಗಬಹುದಾಗಿದೆ. ಈಶಾನ್ಯ ಗಡಿನಾಡು ರೈಲ್ವೆ ನಿರ್ಮಿಸಿರುವ ಈ ರೈಲು ಮಾರ್ಗದಲ್ಲಿ 1.86 ಕಿಲೋಮೀಟರ್ ಉದ್ದದ ಸುರಂಗವು ದೊಡ್ಡ ಸುರಂಗ ಮಾರ್ಗವಾಗಿದೆ. 114 ಮೀಟರ್ ಎತ್ತರದ ದೊಡ್ಡ ಸೇತುವೆ ಇಲ್ಲಿದೆ. ಇದರಲ್ಲಿ ಒಂದು ಹೈಯೆಸ್ಟ್ ಪಿಯರ್ ಇರೋದು ಒಂದು ಬ್ರಿಡ್ಜ್ ಇದೆ, ವಿಚ್ ಇಸ್ ಲೈಕ್ 114 ಮೀಟರ್ಸ್ ಹೈಟ್. 44 ಮೀಟರ್ಗಳು ಕುತುಬ್ ಮಿನಾರ್ಗಿಂತನೂ ಹೈಟ್ ಇದೆ. ಆ್ಯಂಡ್ ಇದರಲ್ಲೇ ಇನ್ನೊಂದು 1.08 ಕಿಲೋಮೀಟರ್ ಉದ್ದದ ಒಂದು ಸೇತುವೆ ಕೂಡ ಇದೆ. ಈ ಕಣಿವೆ ರಾಜ್ಯವನ್ನು ಸಂಪರ್ಕಿಸಲು ಮುಂಚೆ ಬರೀ ರಸ್ತೆ ಇದ್ದಿದ್ದು, ಈಗ ಈ ಟ್ರ್ಯಾಕ್ ಆಗಿರೋದ್ರಿಂದ ಭಾಳ ಸಮಯವನ್ನು ಸೇವ್ ಮಾಡ್ಬೋದು. ಈ ಸುರಂಗಗಳಲ್ಲಿ ಬ್ಯಾಲೆಸ್ಟ್ಲೆಸ್ ಹಳಿ ಅಳವಡಿಸಲಾಗಿದೆ. ಸುರಂಗಗಳ ಪ್ರವೇಶ ಭಾಗಗಳಲ್ಲಿ ಮಿಜೋರಾಂ ಸಂಸ್ಕೃತಿಯನ್ನು ಪ್ರತಿಬಿಂಬಿಸುವ ಕಲಾಕೃತಿಗಳನ್ನು ರಚಿಸಲಾಗಿದೆ. Definitely, those unemployed people will definitely have a monetary gain, you see. So that, and at the end of the day, happiness, because there's a saying that money can bring happiness, but definitely money can definitely bring happiness up to a great extent. And that is what I believe. 1-2 ವಾರದಲ್ಲಿ ಈ ರೈಲು ಮಾರ್ಗ ಉದ್ಘಾಟನೆಗೆ ಪ್ರಧಾನಿ ಕಚೇರಿಯಿಂದ ದಿನಾಂಕ ನಿಗದಿಯಾಗಲಿದೆ.